ಜೈನ್ ಸೈನಿಕರೇ ನಿಮಗಿರ್ತಕ್ಕಂಥ ಕೆಲವು ಗೊಂದಲಗಳನ್ನು ನಿವಾರಿಸಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಲಾಸ್ಟ್ ಟೈಮು ಕೂಡ ಕೆಸೆಟ್ 2023ರಲ್ಲಿ ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿ ಅಂತ ಬಿಟ್ಟಿದ್ರು. ಅದಾದ್ಮೇಲೆ ಡೈರೆಕ್ಟ್ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಪರಿಶೀಲನೆ ಅಂತ ವೇಳಾಪಟ್ಟಿ ಅಂತ ಬಿಟ್ಟಿದ್ದಾರೆ. ಅದನ್ನೆಲ್ಲ ಹೇಳ್ತೀನಿ. ಮತ್ತೆ ಕಟ್ ಆಫ್ ಅಲ್ಲಿ ಏನಾದ್ರೂ ಚೇಂಜ್ ಆಗ್ಬೋದಾ, ಆ ಥರ ಏನಾದರೂ ಪ್ರಶ್ನೆ ನಿಮಗಿರುತ್ತೆ. ಅದಕ್ಕೂ ಕೂಡ ಇಲ್ಲಿ ಒಂದು ಉದಾಹರಣೆ ಸಮೇತ ನಾನು ವಿವರಿಸ್ತಾ ಹೋಗ್ತೇನೆ. ಇದನ್ನೆಲ್ಲ ಸಂಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, 2023 ಕೆಸೆಟ್ ಏನು ನಡೆದಿತ್ತು ಅಲ್ಲಿ ಕೂಡ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ರು. ಅದಾದ್ಮೇಲೆ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ನೇ ಬಿಟ್ಟಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಕೆಸೆಟ್ 2023 ಪರೀಕ್ಷೆಗೆ ಸಂಬಂಧಿಸಿದ ತಿದ್ದುಪಡಿ ಅಂತ ಮಾಡಿದ್ದಾರೆ. ಅದು ಏನು ತಿದ್ದುಪಡಿ ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅದು ಕಟ್ ಆಫಿಗೆ ಸಂಬಂಧಪಟ್ಟಿದ್ದು. ಒಂದು ಸಬ್ಜೆಕ್ಟಿಗೆ ಏನು ಮಾಡಿದ್ರು ಅಂತಂದರೆ, ಸೋಷಿಯಾಲಜಿಲಿ 3Aಗೆ 146 ಕೊಟ್ಟಿದ್ರು. ಅದನ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು 148ಗೆ ಮಾಡಿದ್ರು. ಅಂದರೆ 2 ಮಾರ್ಕ್ಸ್ ಜಾಸ್ತಿ ಮಾಡಿದ್ರು. ಅದೊಂದು ಸಬ್ಜೆಕ್ಟ್ ಅವರು ಫಸ್ಟ್ ಟೈಮ್ ಮಾಡಿದ್ರು, ಹಾಗಾಗಿ ಆ ಥರ ಆಗಿದೆ. ಈ ಸತಿ ಆ ಥರ ಆಗೋದಿಲ್ಲ. 99.99% ಇದೇ ರಿಸಲ್ಟ್ ಫೈನಲ್ಲು. 0.1% ಅದು ನೆಗ್ಲಿಜಬಲ್. ಅದಕ್ಕೆ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನು ಕಟ್ ಆಫ್ ಇರುತ್ತೋ ಅದೇನಕ್ಕೆ ಬದ್ಧರಾಗಿರ್ರಿ. ಮತ್ತೆ ಈಗ ನೋಡಿ, ಈ ಕೆಸೆಟ್ 2023 ಡಾಕ್ಯುಮೆಂಟ್ ಪರಿಶೀಲನೆಗೆ ಅಂತಿಮ ಅವಕಾಶ. ಅಂದರೆ ಈಗ ಕಾರಣಾಂತರಗಳಿಂದ ಯಾರು ಹೋಗೋದಕ್ಕಾಗಿರೋದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಹಂಗಂತ ನಿಮ್ಗೆ ಆ ಸಾಧ್ಯತೆ ಇದ್ರೂ ಕೂಡ ಹೋಗ್ದಂಗೆ ಇರೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಎಲ್ಲ ವಾರನೂ ರವಿವಾರ ಆಗಿ ಇರೋದಿಲ್ಲ, ಬೇರೆ ವಾರಗಳಿಗೂ ಬರ್ತವೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ಮಾಡ್ದಂಗೆನೆ ಈ ಟೈಮು ಮಾಡಬೇಕು ಅಂತ ಏನಿಲ್ಲ. ಅವರು ಈ ಸತಿನೇ ಇಲ್ಲ, ನಾವು ಇನ್ನೊಂದು ಅವಕಾಶ ಕೊಡಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಇವಾಗ ಏನು ಟೈಮಿಂಗ್ಸ್ ಕೊಟ್ಟಿದೀವೋ ಅದಕ್ಕೆ ಬರ್ರಿ ಅಂತ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅವಾಗ ನಮ್ಮ ಡೇಟ್ ಯಾವಾಗ ಕೊಟ್ಟಿಯಾರೋ ಆ ಡೇಟಿಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಏನು ಯಾವ ಥರ ಆಯಿತು ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು. ನೋಡಿ, ಎಲ್ಲ ಸಬ್ಜೆಕ್ಟ್ಗಳಿಗೂ ಒಂದೇ ದಿನ ವೆರಿಫಿಕೇಶನ್ ಇರೋದಿಲ್ಲ. ಈಗ ಕೆಲವು ಸಬ್ಜೆಕ್ಟ್ಗಳಿಗೆ ಚೇಂಜ್ ಇರುತ್ತೆ. ನೋಡ್ರಿ, ಕಾಮರ್ಸಿಗೆ 11ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 1ರಿಂದ 250ವರೆಗೂ 10 ಗಂಟೆಯಿಂದ 1 ಗಂಟೆಗೆ ಮಾಡಿದ್ದಾರೆ. ಸೀರಿಯಲ್ ನಂಬರ್ 251ರಿಂದ 500ವರೆಗೂ ಮಧ್ಯಾಹ್ನ ಮಾಡಿದ್ದಾರೆ. ಈ ಥರ ಚೇಂಜಸ್ ಆಗುತ್ತೆ. ಕಾಮರ್ಸಲ್ಲಿ ತುಂಬ ಸ್ಟೂಡೆಂಟ್ಸ್ ಇರೋದ್ರಿಂದ ಅಭ್ಯರ್ಥಿಗಳು ಇರೋದ್ರಿಂದ ಏನಾಗುತ್ತೆ ಅಂತ ಹೇಳ್ಬಿಟ್ರೆ, ಅದು ಸ್ವಲ್ಪ ಜಾಸ್ತಿ ಶೆಡ್ಯೂಲ್ ಆಗುತ್ತೆ. ಅಂದ್ರೆ 11, 12, 13ನೇ ತಾರೀಕುವರೆಗೂ ಕಾಮರ್ಸಿ ಮಾಡಿದ್ದಾರೆ. ಆದ್ರೆ ಉಳಿದಂತೆ ಕನ್ನಡ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಇವೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದೊಂದು ದಿನ ಸಪ್ರೇಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನೀವು ತಿಳ್ಕೊಬೇಕು ಏನು ಅಂತಂದ್ರೆ, ದಾಖಲಾತಿಗಳ ಪರಿಶೀಲನೆ ಏನಾಗುತ್ತೆ ಅದು ಎಲ್ಲಾ ಸಬ್ಜೆಕ್ಟ್ಗಳಿಗೂ ಒಂದೇ ರೀತಿಯಾಗಿ ಆಗೋದಿಲ್ಲ. ಅಂದ್ರೆ ಒಂದೇ ದಿನ ಆಗೋದಿಲ್ಲ, ಸಪ್ರೇಟ್ ದಿನಾಂಕಗಳು ಇರ್ತವೆ. ಆ ಸಪ್ರೇಟ್ ದಿನಾಂಕಗಳನ್ನ ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮದು ಯಾವ ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಆ ದಿನ ಮಾತ್ರ ನೀವು ಹೋಗ್ಬೇಕು. ಬೇರೆ ದಿನ ಹೋದ್ರೆ ನಿಮಗೆ ಉಪಯೋಗ ಇಲ್ಲ. ಹಾಗಾಗಿ ಕರೆಕ್ಟಾಗಿ ವೆಬ್ಸೈಟ್ ಅನ್ನ ಪಾಲನೆ ಮಾಡ್ಬೇಕು, ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ಮತ್ತೆ ನೋಡಿ, ಬೇರೆ ಇದಕ್ಕೆಲ್ಲ ಯಾವ ತರ ಬೇರೆ ಡೇಟ್ ಇದೆ, ಆ ತರ ಡೇಟ್ಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಸೀರಿಯಲ್ ನಂಬರ್ ಎಲ್ಲಿದೆ ಆ ಸೀರಿಯಲ್ ನಂಬರ್ ನೋಡ್ಕೊಳ್ರಿ. ಆ ಸೀರಿಯಲ್ ನಂಬರ್ ಪ್ರಕಾರ ಅವರು ಕರಿತಾ ಹೋಗ್ತಾರೆ. ನೀವು ಅವಾಗ ನಿಮ್ಮ ಮೂಲ ದಾಖಲಾತಿಗಳು ಏನಿದಾವೆ ಅವನ್ನೆಲ್ಲ ನೋಡ್ಕೋಬೇಕು. ಮತ್ತೆ ನೋಡ್ರಿ, ನಾನು ಮೂಲ ದಾಖಲಾತಿಗಳೊಳಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಆಲ್ ಟಿಕೆಟ್ ಆಗಿರ್ಬೋದು, ಮತ್ತೆ ಈಗ ನಿಮಗೆ ಕ್ಯಾಸ್ಟ್ ಟು ಇನ್ಕಮ್ ಅಂತ ಹೇಳಿದೀನಿ. ಕೆಲವರಿಗೆ ಕ್ಯಾಸ್ಟ್ ಟು ಇನ್ಕಮ್ ಒಂದರಲ್ಲೇ ಬರುತ್ತೆ, ಕೆಲವರಿಗೆ ಚೇಂಜ್ ಆಗುತ್ತೆ. ಹಾಗಾಗಿ ಅದನ್ನ ಮಾಡ್ಕೋಬೇಕು. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಮೆಲ್ಲಾ ಸೆಮ್ಗಳ ಮಾಸ್ ಕಾರ್ಡ್ ಆಗಿರ್ಬೋದು, ಮತ್ತೆ ನಿಮಗೆ ಕಾನ್ವೊಕೇಶನ್ ಇತ್ತು ಅಂತಂದ್ರೆ ಕಾನ್ವೊಕೇಶನ್ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಈಗೇನು ನಾನು ಹೇಳಿದಿನೋ ಈ ತರ ಎಲ್ಲ ನಡೀತದೆ. ಮತ್ತೆ ಇದನ್ನ ಕರೆಕ್ಟಾಗಿ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಮತ್ತೆ ನೋಡ್ರಿ, ಅದು ತಿದ್ದುಪಡಿ ಅಂತ ಹೇಳಿದ್ನಲ್ಲ ಅದರದ್ದು. ಈಗ ಸೋಷಿಯಾಲಜಿಗೆ ಸಂಬಂಧಪಟ್ಟಂಗೆ 3Aಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 146ಕ್ಕೆ ಕಟ್ ಆಫ್ ನಿಲ್ಲಿಸಿದ್ರು. ಅದನ್ನ ಬದಲಾಗಿ 148 ಮಾಡಿದ್ದಾರೆ. 148 ಅಂದ್ರೆ ಈಗ ಇದೊಂದು ಸಬ್ಜೆಕ್ಟಿಗೆ ಆತರ ಆಗಿರ್ತಕ್ಕಂಥದ್ದು. ನಾನು ಹೇಳಿದೆ 0.1% ಅದು ನೆಗ್ಲಿಜಬಲ್. ಲಾಸ್ಟ್ ಟೈಮ್ ಅವ್ರು ಫಸ್ಟ್ ಟೈಮ್ ಮಾಡಿದ್ರು, ಹಾಗಾಗಿ ಈ ತರ ಆಗಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬಿಡ್ರಿ. ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಆ ಮೂಲ ದಾಖಲಾತಿಗಳದ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆದ್ರೂ ಕೂಡ ನಿಮಗೆ ಏನ್ ಹೇಳಿದೆ,
ಈ ನಿಮ್ಮದು ಆಲ್ ಟಿಕೆಟ್ ಇರಬೇಕು. ಆಲ್ ಟಿಕೆಟು ಜೊತೆಗೆ ನಿಮಗೆ ಎಲ್ಲ ಸೆಮ್ಗಳ ಮಾಸ್ ಕಾರ್ಡು ಮತ್ತು ಕಾನ್ವೊಕೇಶನ್ನು. ಕ್ಯಾಶ್ ಟು ಇನ್ಕಮ್ ಅವಶ್ಯಕತೆ ಇಲ್ಲ, ಕೆಲವರಿಗೆ ಕ್ಯಾಶ್ ಟು ಇನ್ಕಮ್ ಜೊತೆಗೆ ಬರುತ್ತೆ, ಹಾಗಾಗಿ ಕ್ಯಾಶ್ ಟು ಇನ್ಕಮ್ ತಗೊಳ್ರಿ. ಕ್ಯಾಸ್ಟೇ ಅವಶ್ಯಕತೆ ಇರ್ತಕ್ಕಂಥದ್ದು, ಕ್ಯಾಸ್ಟ್ ಇದ್ರೆ ಸಾಕು. ಮತ್ತೆ ಈಗ ನಿಮಗೆ ಒಂದು ಆಧಾರ್ ಕಾರ್ಡು, ಇದನ್ನೆಲ್ಲ ಗೆಜೆಟೆಡ್ ಆಫೀಸರ್ ಇಂದ ಅಟೆಸ್ಟೆಡ್ ಮಾಡಿಸ್ಕೊಳ್ಳಿ. ಅದನ್ನ ನೀವು ಸಬ್ಮಿಟ್ ಮಾಡಬೇಕು. ಸಾಮಾನ್ಯವಾಗಿ ನಿಮಗೆ ಇರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ನಾನು ಇಲ್ಲಿ ನಿವಾರಣೆ ಮಾಡಿದ್ದೀನಿ. ಅಂದ್ರೆ ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೆಕ್ಸ್ಟ್ ಅವ್ರು ಬಿಡ್ತಕ್ಕಂಥದ್ದು, ಅಕಸ್ಮಾತ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಡ್ದಂಗೆ ಇನ್ನೊಂದು ಲಿಸ್ಟ್ ಬಿಡ್ತೀನಿ ಅಂತಂದ್ರೆ ಅವ್ರು ಅದೇನೆ ಈಗ ಇಂಡಿವಿಜುವಲ್ ಅಭ್ಯರ್ಥಿ ಏನಿರ್ತಾರೆ ಅವ್ರದ್ದು ಎಲಿಜಿಬಲ್ ಆರ್ ನಾಟ್ ಎಲಿಜಿಬಲ್ ಅಂತಕ್ಕಂಥ ಒಂದು ಲಿಂಕ್ ಬಿಡ್ಬೋದು. ಅದು ಬಿಟ್ರೆ ಸಾಮಾನ್ಯವಾಗಿ ಇದೇ ಫೈನಲ್ಲು. ಮತ್ತೆ ಈಗ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬಿಡೋದು. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನು ಬಿಡ್ತಾರೆ ಆ ಟೈಮನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನಾನು ಇವಾಗ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಯಾವ್ಯಾವ ಥರ ಈ ಟೈಮಿಂಗ್ಸು ಇರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಈ ಥರ ಜಾಸ್ತಿ ಅಭ್ಯರ್ಥಿಗಳಿದ್ರು ಅಂತಂದರೆ ಯಾವ ಥರ ಶೆಡ್ಯೂಲ್ ಆಗುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನು ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.